ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ ಗೈಸ್. ಸೊ ನೋಡೋಣ ಏನೆಲ್ಲ ಮೆಸೇಜಸ್ ಬರುತ್ತೆ. ಇಂಟ್ರೆಸ್ಟಿಂಗ್ ಟಾಪಿಕ್. ಇದನ್ನ ನಾನು ಒಂದು ಐ ಗೆಸ್ ಇಂಗ್ಲಿಷ್ ಟ್ಯಾರೋ ಕಾರ್ಡ್ ರೀಡಿಂಗ್ ಅಲ್ಲಿ ಒಬ್ರದ್ದು ಚಾನೆಲ್ ಅಲ್ಲಿ ನೋಡಿದೆ, ನನಗೂ ಮಾಡೋಣ ಅನಿಸ್ತು. ಸಿ ಒನ್ ಥಿಂಗ್ ಇಸ್ ವಿಲ್ ಡಿವೈಡ್. ಇದು ನಿಮ್ಮ ಎನರ್ಜಿ, ಈ ಕಡೆ ಬರೋದು ನಿಮ್ಮ ಪರ್ಸನ್ ಎನರ್ಜಿ. ಇನ್ಸ್ಟೆಂಟ್ ಆಗಿ ಏನ್ ಮೆಸೇಜಸ್ ಬರುತ್ತೆ, ಏನ್ ಎನರ್ಜೀಸ್ ರಿಲೇಟ್ ಆಗ್ತಾ ಇದೆ ಎಲ್ಲದನ್ನು ನೋಡ್ಕೊಂಡು ಹೋಗೋಣ. ಯೋರ್ ಎನರ್ಜಿ, ಆ ಪರ್ಸನ್ ಎನರ್ಜಿ, ನಿಮಗೂ ಒಂಥರ ಟ್ರ್ಯಾಕಲ್ಲಿ ಮೆಸೇಜ್ ಬಂದಂಗೆ ಆಗುತ್ತೆ ಅಲ್ವಾ. ಸೊ ಆ ಥರ ನಾವು ಮಾಡ್ಕೊಂಡು ಹೋಗೋಣ. ಏನ್ ಬೇಕಿದ್ರು ಮೆಸೇಜ್ ಬರ್ಬೋದು. ಐ ಹ್ಯಾವ್ ನೋ ಐಡಿಯಾ, ಬಟ್ ಎಸ್ ನೋಡೋಣ. ಓಕೆ ಗೈಸ್, ಇದರಲ್ಲೂ ನಿಮಗೆ 2 ಆಪ್ಷನ್ಸ್ ಇರುತ್ತೆ ಚೂಸ್ ಮಾಡೋದಕ್ಕೆ. ಆಪ್ಷನ್ಸ್ ಸ್ಕ್ರೀನ್ ಮೇಲೆ ಬರುತ್ತೆ. ಇನ್ ಕೇಸ್ ನಿಮಗೆ ಆಪ್ಷನ್ ಚೂಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಡೇಟ್ ಆಫ್ ಬರ್ತ್ ಅಥವಾ ಝೋಡಿಯಾಕ್ ಸೈನ್ಸ್ ಎರಡರಲ್ಲಿ ಒಂದಿರುತ್ತೆ, ಡೈರೆಕ್ಟ್ ಆಗಿ ಹೋಗ್ಬೋದು. ಓಕೆ, ಎಸ್ ಗೈಸ್, ಆಪ್ಷನ್ಸಿಗೆ ಹೋಗೋದಕ್ಕೂ ಮುಂಚೆ ಯಾರೆಲ್ಲ ಹೊಸೊಬ್ರಿದ್ದೀರಾ, ಅಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿದ್ರೆ ಆಯಿತು. ಸೊ ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬಂದಿದೆ, ರೈಟ್? ಸೊ ಟೈಮ್ ತಗೊಳ್ಳಿ ಗಾಯ್ಸ್, ಪಾಸ್ ಮಾಡಿ. ಇನ್ ಕೇಸ್ ನಿಮಗೆ ಆಪ್ಷನ್ ಚೂಸ್ ಮಾಡಬೇಕು, ಫೋಕಸ್ ಮಾಡಬೇಕು ಇನ್ನೂ ಅನ್ಸಿದ್ರೆ ಡೆಫಿನೆಟ್ಲಿ ಪಾಸ್ ಮಾಡ್ಬೋದು. ಇನ್ನು ಯಾವ ಥರ ವಿಡಿಯೋಸ್ ಬೇಕು ಅಂತ ಅದೇ ಟೈಮಿಗೆ ಒಂದು ಕ್ವೆಶನ್ ಮಾಡ್ತೀನಿ ನಿಮಗೆ. ಯಾವ ಥರ ವಿಡಿಯೋಸ್ ಬೇಕು, ಲೈಕ್ ಮೂವಿ ಸ್ಟಾರ್ಸ್ ಮೇಲೆ ಏನಾದರೂ ವಿಡಿಯೋ ಮಾಡಬೇಕಾ, ಸಮಥಿಂಗ್ ಎನರ್ಜೀಸ್ ರಿಲೇಟೆಡ್, ಎನಿಥಿಂಗ್. ಏನೇನೋ ಮಾಡೋಕ್ಕಾಗಲ್ಲ, ಬಟ್ ನಿಮ್ಮ ಥಾಟ್ಸ್ನ ಹಾಕಿ ನಾನು ನನ್ನ ಥಾಟ್ಸ್ನ ಹಾಕ್ಬಿಟ್ಟು ವಿಲ್ ಸಿ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್ ಅಲ್ವಾ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಅಷ್ಟೇ. ಓಕೆ ಗಾಯ್ಸ್, ಐ ಹೋಪ್ ನೀವು ಚೂಸ್ ಮಾಡಿದ್ದೀರಾ ಅಂತ. ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹೆಲೋ ಗ್ರೂಪ್ 1, ಯಾರೆಲ್ಲ ಫಸ್ಟ್ ಆಪ್ಷನ್, ಫಸ್ಟ್ ಇಮೇಜ್ ಅಥವಾ ಫಸ್ಟ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮ್ಮ ಕರೆಂಟ್ ಎನರ್ಜಿ ಆ್ಯಂಡ್ ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್, ಫ್ಯೂಚರಲ್ಲಿ ಎನರ್ಜೀಸ್ ಹೆಂಗೆ ಚೇಂಜ್ ಆಗುತ್ತೆ, ಎವ್ರಿಥಿಂಗ್ 1 by 1 ಡಿವೈಡ್ ಮಾಡ್ಕೊತ ನೋಡೋಣ. ಓಕೆ, ಸೊ ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನು ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಎಟ್ ದ ಎಂಡ್ ಮೆಸೇಜ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗಾಯ್ಸ್. ಗ್ರೂಪ್ 1 ಕರೆಂಟ್ಲಿ ನಿಮ್ಮ ಎನರ್ಜಿಯಿಂದ ಸ್ಟಾರ್ಟ್ ಮಾಡೋಣ. ಓಕೆ, ದೇರ್ ಈಸ್ ಕ್ವೀನ್ ಆಫ್ ವಾಂಡ್ಸ್, ಲುಕ್ ಎಟ್ ದಿಸ್. ಓಕೆ, ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ ಅಂದರೆ ಒನ್ ಥಿಂಗ್ ಈಸ್ ವೆರಿ ಮಚ್ ಕ್ಲಿಯರ್. ಇಲ್ಲಿ ಗ್ರೂಪ್ 1 ಏನು ಹೇಳ್ತಾ ಇದೆ ಅಂದರೆ, ಜಸ್ಟ್ ಅ ಮಿನಿಟ್, ನಾನು ಕ್ಯಾಮರಾ ಸೆಟ್ ಮಾಡ್ಕೊಡ್ತೀನಿ ಕರೆಕ್ಟಾಗಿ. ಓಕೆ, ಸಾರಿ, ವಾಟ್ಸ್ ಗೋಯಿಂಗ್ ಆನ್ ಗೈಸ್. ಓಕೆ, ನಾವು ಇಟ್ಸ್ ಬೆಟರ್ ಅನ್ಸುತ್ತೆ. ಏನು ಮೆಸೇಜ್ ಬರ್ತಾ ಇದೆ ಅಂದರೆ ಗ್ರೂಪ್ 1, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳೋದ್ಕಿಂತ ಇಲ್ಲಿ ನಿಮಗೆ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ನೀವು ಒಂಥರ ಪ್ರೈಮ್ ಎರಾದಲ್ಲಿದ್ದೀರಾ ನೀವು ಅಂತಾನೆ ಅರ್ಥ. ಅಂದ್ರೆ ಇಟ್ಸ್ ಲೈಕ್ ಈ ಪರ್ಸನ್ನ ಮಾತ್ರ ನೀವು ಅಟ್ರಾಕ್ಟ್ ಮಾಡ್ತಾ ಇಲ್ಲ, ಇನ್ಫ್ಯಾಕ್ಟ್ ತುಂಬಾ ಜನ ನಿಮ್ಮ ಮೇಲೆ ಅಟ್ರಾಕ್ಟ್ ಆಗಿದ್ದಾರೆ. ತುಂಬಾ ಜನ ಆಲ್ರೆಡಿ ನಿಮ್ಮ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ತುಂಬಾ ಜನ ನಿಮ್ಮ ಒಂದು ಅಟೆನ್ಷನ್ ಅವ್ರ ಮೇಲೆ ಬರೆಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯು ಆರ್ ಇನ್ ದಟ್ ಪ್ರೈಮ್ ಎರಾ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದು ಟೈಮ್ ಬರುತ್ತೆ ವೇರ್ ನಮಗೊಂಥರ ಫೀಲ್ ಆಗುತ್ತೆ, ಮೋರ್ ಕಾನ್ಫಿಡೆಂಟ್ ಫೀಲ್ ಆಗುತ್ತೆ, ಮೋರ್ ನಾವು ನಮ್ಮ ಎನರ್ಜಿಲಿ ಇದ್ದೀವಿ ಅಂತ ಫೀಲ್ ಆಗುತ್ತೆ, ಮೋರ್ ಅಟೆನ್ಷನ್ ಎಲ್ಲ ನನ್ನ ಮೇಲೆ ಇದೆ, ಸ್ಪಾಟ್ಲೈಟ್ ನನ್ನ ಮೇಲೆ ಇದೆ ಅನ್ನೋ ಒಂದು ಫೀಲ್ ಬರುತ್ತೆ. ಸೊ
ಯು ಆರ್ ಇನ್ ದ್ಯಾಟ್ ಸಿಚುವೇಶನ್ ರೈಟ್ ನೌ, ಗ್ರೂಪ್ 1. ಅಂದ್ರೆ ಇಟ್ಸ್ ಲೈಕ್ ವಾಟ್ ಐಮ್ ಸೀಯಿಂಗ್ ಇಸ್, ನೀವು ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗೋಗ್ಬಿಟ್ಟಿದ್ದೀರಾ ತುಂಬಾ ಜನಕ್ಕೆ. ಒನ್ ಪರ್ಸನ್, ಈ ಪರ್ಸನಿಗೆ ಮಾತ್ರ ಅಂತ ಅಲ್ಲ, ತುಂಬಾ ಜನ ನಿಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ತುಂಬಾ ಜನ ಟೆಕ್ಸ್ಟ್ ಮಾಡ್ತಾ ಇದ್ದಾರೆ, ಐ ಮೀನ್ ಕಾಲ್ ಮಾಡ್ತಾ ಇದ್ದಾರೆ, ತುಂಬಾ ಜನ ನಿಮಗೆ ರಿಕ್ವೆಸ್ಟ್ ಕಳಿಸ್ತಾ ಇದ್ದಾರೆ. ಸೊ ದಿಸ್ ಇಸ್ ಯೋರ್ ಎನರ್ಜಿ, ಯೋರ್ ಪ್ರೈಮ್ ಎನರ್ಜಿ ಇದು ಅಂತಾನೆ ಹೇಳ್ಬೋದು. ಲೈಫಲ್ಲಿ ತುಂಬಾ ಏನೋ ಅಚೀವ್ಮೆಂಟ್ ಮಾಡ್ತಾ ಇದ್ದೀರಾ, ಮುಂದೆ ಹೋಗ್ತಾ ಇದ್ದೀರಾ, ಸಕ್ಸಸ್ ಆಗ್ತಾ ಇದೆ ಲೈಫಲ್ಲಿ, ಏನೋ ಒಂದು ಯು ಆರ್ ಬೀಯಿಂಗ್ ವೆರಿ ಮಚ್ ಕಾನ್ಫಿಡೆಂಟ್ ಅಂಡ್ ನಿಮ್ಮಲ್ಲಿ ನಿಮಗೆ ನಂಬಿಕೆ ಜಾಸ್ತಿ ಇದೆ. ಯು ಆರ್ ವೆರಿ ಮಚ್ ಹ್ಯಾಪಿ, ದಟ್ ಈಸ್ ಆಲ್ ಮ್ಯಾಟರ್ಸ್. ಸೊ ದ ಥಿಂಗ್ ಈಸ್, ತುಂಬಾನೇ ನಿಮ್ಮಿಂದ ಒಂಥರ ಸನ್ ಲೈಕ್ ಎನರ್ಜಿ ಒಂಥರ ರೇಡಿಯೇಟ್ ಆಗ್ತಾ ಇದೆ, ಶೈನ್ ಆಗ್ತಾ ಇದ್ದೀರಾ. ಸೊ ದಿಸ್ ಇಸ್ ಯು ರೈಟ್ ನಾವು. ನಿಮ್ಮ ಎನರ್ಜಿ ಹಿಂಗಿದೆ ಅಂಡ್ ನಿಮಗೆ ಗೊತ್ತಿದೆ ಆಲ್ರೆಡಿ, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಹಿ ಆರ್ ಶಿ ಈಸ್ ಆಲ್ರೆಡಿ ಅಟ್ರಾಕ್ಟ್ ಆಗಿದ್ದಾರೆ, ನಿಮ್ಮ ಮೇಲೆ ಅಟೆನ್ಷನ್ ಸಿಗ್ತಾ ಇದೆ ಅಂತ ಕೂಡ ನಿಮಗೆ ಗೊತ್ತಾಗ್ತಾ ಇದೆ. ಎಸ್ಪೆಷಲಿ ನಿಮ್ಮ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಸಿಂಹರಾಶಿ, ಧನಸು ರಾಶಿ ಹಾಗೂ ಮೇಷರಾಶಿ ಆಯ್ತು ಅಂದ್ರೆ ನಿಮಗಿದು ಡಬಲ್ ಕನ್ಫರ್ಮೇಶನ್ ನಿಮ್ಮ ಎನರ್ಜಿನೇ ಅಂತ. ಅಥವಾ ಈ ಒಂದು ರಾಶಿಗಳಲ್ಲಿ ತುಂಬಾ ಪ್ಲಾನೆಟ್ಸ್ ಇದೆ ಅಂದ್ರೆ ಎಸ್, ದಿಸ್ ಇಸ್ ಡೆಫಿನೆಟ್ಲಿ ಯೋರ್ ಮೆಸೇಜ್. ಲೆಟ್ಸ್ ಸಿ ನಿಮ್ಮ ಪರ್ಸನ್ ಕಡೆಯಿಂದ ಏನ್ ಎನರ್ಜಿ ಬರ್ತಾ ಇದೆ ನಿಮ್ ಕಡೆ ಅಂತ. There is 3 of swords. Look at this beautiful, beautiful energy. Okay, ಯಾಕೆ ನಾನು ಬ್ಯೂಟಿಫುಲ್ ಎನರ್ಜಿ ಹೇಳ್ತಾ ಇದ್ದೀನಿ ಅಂದ್ರೆ, ಡೆಫಿನೆಟ್ಲಿ ಐ ಫೀಲ್ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಥವಾ ಮುಂಚೆ ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ರಿ ಪ್ರಾಬಬ್ಲಿ, ಇವಾಗ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಇಲ್ಲ, ಇವಾಗ ಆ ಒಂದು ಬಾಂಡಿಂಗ್ ಅಲ್ಲಿ ಇಲ್ಲ, ಆ ತರ ಒಂದು ಮೆಸೇಜ್ ನೋಡ್ತಾ ಇದ್ದೀನಿ. ಅಂದ್ರೆ ಡೆಫಿನೆಟ್ಲಿ ಅವರಿಗೆ ನಿಮ್ಮಿಂದ ದೂರ ಆಗಿದ್ದು ತುಂಬಾನೇ ಹಾರ್ಟ್ ಬ್ರೇಕ್ ಆಗಿದೆ. ನಿಮಗೆ ಪ್ರಾಬಬ್ಲಿ ನಿಮಗೆ ಒಂಥರ ಬೇಜಾರ್ ಮಾಡಿಸಿದ್ದಾರೆ ಈ ಪರ್ಸನ್ ಅನ್ಸುತ್ತೆ, ನಿಮಗೆ ತುಂಬಾ ಹರ್ಟ್ ಮಾಡಿದ್ದಾರೆ ಅನ್ಸುತ್ತೆ ಈ ಪರ್ಸನ್. ಮೇ ಬಿ ನೀವೇ ಒಂಥರ ಅವಾಯ್ಡ್ ಮಾಡ್ತಾ ಇದ್ದೀರಾ, ಅವ್ರು ನಿಮ್ ಟ್ರೈ ಮಾಡ್ತಾ ಇದಾರೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ, ನೀವೇ ಒಂಥರ ಅವಾಯ್ಡ್ ಮಾಡ್ತಾ ಇದ್ದೀರಾ, ನೀವೇ ಆಟಿಟ್ಯೂಡ್ ತೋರಿಸ್ತಾ ಇದ್ದೀರಾ, ನೀವೇ ಈಗೋ ತೋರಿಸ್ತಾ ಇದ್ದೀರಾ. ಬಟ್ ದಟ್ ಇಸ್ ಟೋಟಲಿ ಫೈನ್, ಬಿಕಾಸ್ ಒನ್ ಪಾಯಿಂಟ್ ಅಲ್ಲಿ ಈ ಪರ್ಸನ್ ನಿಮ್ನ ಹರ್ಟ್ ಮಾಡಿದ್ದಾರೆ, ದಟ್ ಈಸ್ ಫಾರ್ ಶೋರ್. ಒನ್ ಮೂಮೆಂಟ್ ಅಲ್ಲಿ ನಿಮ್ಮ ಒಂದು ಎಮೋಷನ್ಸ್ ನ ಅರ್ಥ ಮಾಡ್ಕೊಂಡನೆ ಥರ್ಡ್ ಪರ್ಸನ್ ತರಾನ ಅಥವಾ ಏನೋ ಒಂದು ರೀತಿಲಿ ನಿಮಗೆ ಮೋಸ ಮಾಡಿರೋದು, ಬಿಟ್ರೆ ಮಾಡಿರೋದು, ಆ ತರ ಒಂದು ಎನರ್ಜಿ ನೋಡ್ತಾ ಇದೀನಿ. ಬಟ್ ಈ ಒಂದು ಮೂಮೆಂಟ್ ಅಲ್ಲಿ ಈ ಪರ್ಸನ್ಗೆ ತುಂಬಾನೇ ಅದು ಹರ್ಟ್ ಆಗ್ತಾ ಇದೆ, ತುಂಬಾನೇ ಬೇಜಾರಾಗ್ತಾ ಇದೆ, ತುಂಬಾನೇ ನೋವಾಗ್ತಾ ಇದೆ. ನೀವು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅನ್ನೋದು ತುಂಬಾನೇ ಅವ್ರಿಗೆ ನೋವಾಗ್ತಾ ಇದೆ. ದ ಥಿಂಗ್ ಈಸ್ ಪ್ರಾಬಬ್ಲಿ ನಿಮ್ನ ಏನೋ ನಿಮಗೆ ಹರ್ಟ್ ಮಾಡ್ಬಿಟ್ರು, ಬಟ್ ದ ಥಿಂಗ್ ಈಸ್ ನೀವು ಮೂವ್ ಆನ್ ಆಗ್ಬಿಟ್ರಿ, ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದೀರಾ ನೀವು. ದಿಸ್ ಇಸ್ ಯು, ಸ್ಟ್ರಾಂಗ್ ಆಗಿ ಕುತ್ಕೊಂಡಿದ್ದೀರಾ. ಗ್ರೂಪ್ 1 ಯಾರಿಗೂ ಕೇರ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ನೀವು ಒಂದ್ ಪಾಯಿಂಟ್ ಅಲ್ಲಿ ನೀವು ವೀಕ್ ಆಗಿದ್ರಿ, ಬಟ್ ಅದರಿಂದ ಹೊರಗೆ ಬಂದಿದ್ದೀರಾ. ನೌ ಯು ಆರ್ ವೆರಿ ಮಚ್ ಸ್ಟ್ರಾಂಗ್ ಅಂಡ್ ಇಂಡಿಪೆಂಡೆಂಟ್. ಅದನ್ನ ಈ ಪರ್ಸನ್ ನೋಡ್ತಾ ಇದ್ದಾರೆ ಅಂಡ್ ಅವ್ರಿಗೆ ಇವಾಗ ರಿಗ್ರೆಟ್ ಫೀಲ್ ಆಗ್ತಾ ಇದೆ. ಲೈಕ್ ಇಂಥ ಒಂದು ಬ್ಯೂಟಿಫುಲ್ ಕನೆಕ್ಷನ್, ಇಂಥ ಒಂದು ಬ್ಯೂಟಿಫುಲ್ ಪರ್ಸನ್, ಇಂಥ ಒಂದು ಕಾನ್ಫಿಡೆಂಟ್ ಪರ್ಸನ್ ನಿಂದ ನಾನು ದೂರ ಹೋದ್ನಲ್ಲ. ಸೊ ದೇ ಆರ್ ಅಬ್ಸರ್ವಿಂಗ್, ಅವ್ರು ನಿಮ್ನ ನೋಡ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ನಿಮ್ನ ಮಿಸ್ ಮಾಡ್ಕೊತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ನಿಮ್ನ ಕಳ್ಕೊಂಡಿದ್ದವ್ರಿಗೆ ತುಂಬಾನೇ ಬೇಜಾರಾಗ್ತಾ ಇದೆ, ಹರ್ಟ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಡೆಫಿನೆಟ್ಲಿ ನಿಮ್ಮ ಒಂದು ಪರ್ಸನ್ ಬೇಜಾರಲ್ಲಿದ್ದಾರೆ, ಹಾರ್ಟ್ ಬ್ರೇಕ್ ಸಿಚುವೇಶನ್ ತರ ಫೀಲ್ ಆಗ್ತಾ ಇದೆ. ಓಕೆ, ಫ್ಯೂಚರ್ ಅಲ್ಲಿ ನಿಮ್ಮ ಎನರ್ಜಿ ಹೆಂಗಿರುತ್ತೆ ಈ ಪರ್ಸನ್ ಕಡೆಗೆ? ಎನಿ ಚೇಂಜಸ್? ಲೆಟ್ ಮಿ ಸಿ. ಹಂಗೆ ಇರ್ತೀರಾ ಅಥವಾ ಎನಿ ಚೇಂಜಸ್ ಇದೆಯಾ? ದೇರ್ ಈಸ್ 5 of cups. ಲುಕ್ ಎಟ್ ಯು, ನಾನು ಮುಂಚೆನೆ ಹೇಳ್ದೆ, ಇಟ್ಸ್ ಲೈಕ್ ಇಟ್ಸ್ ನಾಟ್ ನೀವು ಇವ್ರನ್ನ ಕಂಪ್ಲೀಟ್ ಆಗಿ ಮರ್ತಿದ್ದೀರಾ, ಆ ತರ ಎನರ್ಜಿ ಅಲ್ಲ. ಒಳಗಡೆ ನೀವು ಮಿಸ್ ಮಾಡ್ಕೊತಾ ಇದ್ದೀರಾ, ಒಳಗಡೆ ನಿಮೀಗ ಲಾಸ್ ಅನ್ನೋದು ಫೀಲ್ ಇದೆ, ಬಟ್ ನೀವು ಆ ಒಂದು ಫೀಲ್ ನ ಹೊರಗಡೆ ತೋರಿಸ್ತಾ ಇಲ್ಲ. ಹೊರಗಡೆ ಯು ಆರ್ ಶೋಯಿಂಗ್ ಲೈಕ್ ಅ ಸ್ಟ್ರಾಂಗ್ ಎನರ್ಜಿ ತರನೇ ತೋರಿಸ್ತಾ ಇದ್ದೀರಾ, ಬಟ್ ಡೀಪ್ ಇನ್ ಸೈಡ್ ನಿಮಗೂ ಬೇಜಾರಿದೆ, ನಿಮಗೂ ಕಳ್ಕೊಂಡಿದ್ ಬೇಜಾರಿದೆ, ನಿಮಗೂ ಒಳ್ಳೆ ಕನೆಕ್ಷನ್ ಹೋಯ್ತಲ್ಲ ಅನ್ನೋದೊಂದು ಬೇಜಾರಿದೆ. ದ ಥಿಂಗ್ ಈಸ್ ಏನ್ ಗೊತ್ತಾ, ಮೇ ಬಿ ನಿಮಗೆ ಅವ್ರು ಬಿಟ್ಟು ಹೋಗಿದ್ ಬೇಜಾರಿದೆ, ಬಟ್ ಎಲ್ಲೋ ಒಂದ್ ಕಡೆ ನಿಮಗೆ ಫೀಲ್ ಆಗ್ತಾ ಇದೆ ಲೈಕ್ ಅವ್ರು ಇದ್ದಾಗ ನಾನು ಎಮೋಷನಲಿ ತುಂಬಾ ವೀಕ್ ಆಗ್ತಾ ಇದ್ದೆ, ನಾನು ತುಂಬಾ ಬರೀ ಎಮೋಷನ್ಸ್ ಮೇಲೆ ಯೋಚನೆ ಮಾಡ್ತಾ ಇದ್ದೆ, ಬಿಟ್ರೆ ನನ್ ಮೇಲೆ ನಾನು ಫೋಕಸ್ ಮಾಡ್ತಾ ಇರ್ಲಿಲ್ಲ.
ನನ್ನ ಮೇಲೆ ಅಟೆನ್ಷನ್ ಇರಲಿಲ್ಲ. ಅಟ್ಲೀಸ್ಟ್ ಇವಾಗ ನಾನು ನನ್ನಲ್ಲಿ ಗ್ರೋತ್ ನೋಡ್ತಾ ಇದ್ದೀನಿ. ಅಟ್ಲೀಸ್ಟ್ ಇವಾಗ ನಾನು ಎಮೋಷ್ನಲಿ ಒಂದು ಬೌಂಡ್ರೀಸ್ ಹಾಕೊಂಡಿದ್ದೀನಿ, ಮುಂಚೆ ಥರ ಇಲ್ಲ. ಐ ಆಮ್ ನಾಟ್ ಫೋಕಸಿಂಗ್ ಆನ್ ಎಮೋಷನ್ಸ್ ಮೋರ್. ಆ ಥರ ಒಂದು ಎನರ್ಜಿ ನಿಮಗೆ ಒಂದ್ ಕಡೆಯಿಂದ ನಿಮಗೆ ಓಕೆ ಫೈನ್, ಹೋಗಿದ್ದು ಒಳ್ಳೇದೇ ಆಯ್ತೇನೋ, ಬಿಕಾಸ್ ಫೋಕಸ್ ಎಲ್ಲ ನನ್ನ ಮೇಲಿದೆ ಆ್ಯಂಡ್ ಐ ಆಮ್ ವೆರಿ ಸ್ಟ್ರಾಂಗ್, ಆ ಥರ ಎನರ್ಜಿ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಡೀಪ್ ಡೌನ್ ಯು ಆರ್ ಹರ್ಟ್, ಡೀಪ್ ಡೌನ್ ಬೇಜಾರು ಇದೆ. ಇದು ಯಾವ ಥರ ಗೊತ್ತಾ, ಅವರು ನಿಮಗೆ ಮೋಸ ಮಾಡಿದ್ರು, ಅವ್ರು ನಿಮಗೆ ಪೇಯ್ನ್ ಮಾಡಿದ್ರು, ಇಟ್ಸ್ ಲೈಕ್ ಆ ಒಂದು ಪೇಯ್ನಿಂದನೇ ನೀವು ಹೊರಗೆ ಎದ್ದು ಬಂದಿದ್ದೀರಾ. ಆ ಪೇಯ್ನನ್ನೇ ತುಳಿದ್ಬಿಟ್ಟು ಸ್ಟ್ರಾಂಗ್ ಆಗಿ ಬಂದು ನಿಂತ್ಕೊಂಡಿದ್ದೀರಾ. ಐ ಡೋಂಟ್ ಥಿಂಕ್ ಇವಾಗ ನೀವು ಮತ್ತೆ ಈ ಪರ್ಸನ್ನ ಮತ್ತೆ ನೀವು ಫ್ಯೂಚರಲ್ಲಿ ಚೂಸ್ ಮಾಡ್ತೀರಾ ಅಂತ. ಇಟ್ಸ್ ಲೈಕ್ ಹೋಗಿದ್ದೊಂಥರ ಒಳ್ಳೇದೇ ಆಯಿತು, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಐ ಡೋಂಟ್ ನೋ ವೈ, ಬಟ್ ಎಸ್, ನನಗೆ ಆ ಥರ ಒಂದು ಮೆಸೇಜ್ ಬರ್ತಾ ಇದೆ. ಇಟ್ಸ್ ಲೈಕ್ ನೀವು ತುಂಬ ರಿಗ್ರೆಟ್ ಮಾಡಲ್ಲ, ಬಿಕಾಸ್ ಅಲ್ಟಿಮೇಟ್ಲಿ ಯು ಡೋಂಟ್ ವಾಂಟ್ ಟು, ದೇರ್ ಈಸ್ ಜಡ್ಜ್ಮೆಂಟ್. ಐ ಡೋಂಟ್ ನೋ, ಇದನ್ನ ನಾನು ತೋರಿಸ್ಬೋದಾ ಈ ಒಂದು ಮೆಸೇಜನ್ನ ಅಂತ. ಯಾವಾಗಲೂ ಇದೊಂದು ಪ್ರಾಬ್ಲಮ್ ಆಗುತ್ತೆ ಗಾಯ್ಸ್. ಇನ್ನೂ ಒಂದು ಮೆಸೇಜ್ ಬರುತ್ತೆ, ಐ ಮೀನ್ ಕಾರ್ಡ್ ಬರುತ್ತೆ, ಅದನ್ನ ನಾನು ತೋರ್ಸೋಕ್ಕಾಗಲ್ಲ, ಆ ಥರ ಒಂದು ಎನರ್ಜಿ ಆಗೋಗ್ಬಿಡುತ್ತೆ. ಓಕೆ, ಐ ಗೆಸ್ ನೌ ಇಟ್ಸ್ ಫೈನ್. ಟಿಶ್ಯೂ ಪೇಪರ್ ಇಟ್ಟೆ, ಐ ಆಮ್ ರಿಯಲಿ ಸಾರಿ ಟಿಶ್ಯೂ ಇಟ್ಟಿದ್ದೀನಿ, ಬಟ್ ಇಟ್ಸ್ ಓಕೆ. ಯಾ, ನೌ ಇಟ್ಸ್ ಫೈನ್. ಸೊ ದಿಸ್ ಇಸ್ ಜಡ್ಜ್ಮೆಂಟ್ ಕಾರ್ಡ್ ಆಯಿತಾ. ಡೆಫಿನೆಟ್ಲಿ ಇಟ್ಸ್ ಎನ್ ಇಂಡಿಕೇಶನ್ ನಿಮ್ಮ ಒಂದು ಪರ್ಸನ್ಗೆ ಅವರ ತಪ್ಪು ಅರಿವಾಗೋದು, ತಪ್ಪು ರಿಯಲೈಸೇಷನ್ ಆಗೋದು ನೋಡ್ತಾ ಇದ್ದೀನಿ. ಮತ್ತೆ ನಿಮ್ಮ ಹತ್ರ ಬಂದೊಂದು ಸೆಕೆಂಡ್ ಚಾನ್ಸ್ ಅಥವಾ ಒಂದು ಸೆಕೆಂಡ್ ಆಪರ್ಚುನಿಟಿಗೋಸ್ಕರ ಬರೋದು, ಸಾರಿ ಕೇಳ್ಕೊಂಡು ಬರೋದು, ರಿಗ್ರೆಟ್ ಫೀಲ್ ಆಗೋದು, ಗಿಲ್ಟ್ ಫೀಲ್ ಆಗೋದು. ಇಟ್ಸ್ ಲೈಕ್ ಕರ್ಮ ಕಾರ್ಡ್ ಇದು. ದಿಸ್ ಇಸ್ ಅ ಕಾರ್ಮಿಕ್ ಎನರ್ಜಿ ಅಂತಾನೆ ನೋಡ್ಬೋದು. ದ ಥಿಂಗ್ ಈಸ್, ಅವ್ರು ನಿಮಗೆ ಹರ್ಟ್ ಮಾಡಿದ್ದಾರೆ, ಬಟ್ ನೀವು ಅದರಿಂದ ಸ್ಟ್ರಾಂಗ್ ಆದ್ರಿ. ಅಟ್ಲೀಸ್ಟ್ ಯು ಆರ್ ನಾಟ್ ಎಮೋಷ್ನಲಿ ವೀಕ್. ಈ ಒಂದು ಪರ್ಸನ್ ಇಂದ ನಿಮ್ಮಲ್ಲಿರೋ ಆ ಸ್ಟ್ರೆಂತ್ನ ನೀವು ಫೈಂಡ್ ಔಟ್ ಮಾಡ್ಕೊಂಡ್ರಿ, ಕಲ್ತ್ರಿ, ದಟ್ ಯು ಆರ್ ಮೋರ್ ದೆನ್, ಯು ಆರ್ ಸ್ಟ್ರಾಂಗರ್ ದೆನ್ ವಾಟ್ ಯು ಆರ್ ಅನ್ನೋದು ನಿಮಗೆ ರಿಯಲೈಸೇಷನ್ ಆಗಿದೆ. ದಟ್ ಈಸ್ ದ ಮೇನ್ ಥಿಂಗ್. ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದಿದೆ ಪ್ರಾಬಬ್ಲಿ ಆ ಒಂದು ಲೆಸನ್ನ ಕಲಿಸೋದಕ್ಕೆ. ಬಿಕಾಸ್ ಗ್ರೂಪ್ 1, ವಾಟ್ ಐ ಆಮ್ ಸೀಯಿಂಗ್ ಇಸ್, ಈ ಒಂದು ಪರ್ಸನ್, ಜಸ್ಟ್ ಅ ಮಿನಿಟ್ ಗೈಸ್, ಕಾಪಿರೈಟ್ ಬಂದ್ಬಿಡುತ್ತೆ ಅಂತ ಅಷ್ಟೇ ನಾನು ಸ್ವಲ್ಪ ಟೇರ್ ಮಾಡಿಬಿಟ್ಟಿಟ್ಟೆ. ಓಕೆ, ದ ಥಿಂಗ್ ಈಸ್, ನಿಮ್ಮಲ್ಲಿರೋ ನಿಮಗೆ ಏನು ಲೆಸನ್ ಕಲಿಸಿದ್ದಾರೆ ಇವರು, ಇದನ್ನ ಡೆಫಿನೆಟ್ಲಿ ನೀವು ಪಾಠ ಕಲ್ತ್ರಿ. ತುಂಬ ಟ್ರಸ್ಟ್ ಮಾಡಬಾರ್ದು, ತುಂಬ ಅಟ್ಯಾಚ್ ಆಗಬಾರ್ದು, ಎಮೋಷ್ನಲಿ ಸ್ಟ್ರಾಂಗ್ ಇರಬೇಕು, ಇದೆಲ್ಲ ನೀವು ಲೆಸನ್ ಕಲ್ತಿದ್ದೀರಾ. ಮೇ ಬಿ ದ ಥಿಂಗ್ ಈಸ್, ಗ್ರೂಪ್ 1, ಮತ್ತೆ ಮತ್ತೆ ಈ ಕನೆಕ್ಷನ್ ಬಗ್ಗೆ ಯೋಚನೆ ಮಾಡಬೇಡಿ. ಬಿಕಾಸ್ ಐ ಡೋಂಟ್ ಥಿಂಕ್ ನಿಮ್ಮಿಬ್ರು ಮಧ್ಯೆ ಅಂತ ಒಂದು ಸ್ಟ್ರಾಂಗ್ ಫ್ಯೂಚರ್ ಇದೆ ಅಂತ. ಡೆಫಿನೆಟ್ಲಿ ಈ ಪರ್ಸನ್ಗೆ ಅವ್ರ ತಪ್ಪು ರಿಯಲೈಸೇಷನ್ ಆಗಿ ಮತ್ತೆ ಬರ್ತಾರೆ. ಆ್ಯಂಡ್ ಐ ಡೋಂಟ್ ಥಿಂಕ್ ನೀವು ಮತ್ತೆ ಆ ಒಂದು ಆಪರ್ಚುನಿಟಿ ಕೊಡ್ತೀರಾ ಇವರಿಗೆ, ಮತ್ತೆ ಒಂದು ಚಾನ್ಸ್ ಕೊಡ್ತೀರಾ ಅಂತ. ನಾನೇನು ನೋಡ್ತಾ ಇದ್ದೀನಿ, ದ ಥಿಂಗ್ ಈಸ್ ಲೆಸನ್ ಟು ಬಿ ಲರ್ನ್ಡ್. ಅವ್ರಿಗೆ ಅವ್ರ ಲೆಸನ್ ಅರ್ಥ ಆಗುತ್ತೆ ಆ್ಯಂಡ್ ಯು ವಿಲ್ ಬಿ ಗ್ರೇಟ್ಫುಲ್. ಸಿ, ಎಷ್ಟೇ ಅವ್ರು ನೊಂದ್ಕೊಂಡು ಬಂದರು, ಏನೇ ಮಾಡ್ಕೊಂಡು ಬಂದರು, ನಿಮಗೆ ಅದೊಂದು ಥಾಟ್ ಇರುತ್ತೆ, ಒಂದು ಪಾಯಿಂಟಲ್ಲಿ ಈ ಪರ್ಸನ್ ನನಗೆ ಮೋಸ ಮಾಡಿದ್ರು, ನನಗೆ ಹರ್ಟ್ ಮಾಡಿದ್ರು, ಅದು ರಿಯಲೈಸೇಷನ್ ಆಗುತ್ತೆ ಆ್ಯಂಡ್ ಯು ವಿಲ್ ಬಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಬಟ್ ಎಸ್, ನಾನೇನು ನೋಡ್ತಾ ಇದ್ದೀನಿ, ನೆಕ್ಸ್ಟ್ ಫ್ಯೂಚರ್ ಎನರ್ಜಿ ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಲ್ಲೇ ಈ ಒಂದು ಪರ್ಸನ್ ನಿಮ್ಮ ಹತ್ರ ಮತ್ತೆ ಸೆಕೆಂಡ್ ಚಾನ್ಸಿಗೆ ಬರೋದನ್ನ ನೋಡ್ತಾ ಇದ್ದೀನಿ. ರಿಗ್ರೆಟ್ ಫೀಲ್ ಮಾಡಿಕೊಂಡು, ಬೇಜಾರು ಮಾಡಿಕೊಂಡು ಬರೋದು, ಅವ್ರಿಗೆ ಅವ್ರ ತಪ್ಪು ಅರ್ಥ ಆಗಿ ಅವ್ರು ಬರೋದು, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಓಕೆ, ಸೊ ಗ್ರೂಪ್ 1, ನಿಮಗೆ ಈ ಒಂದು ಕನೆಕ್ಷನ್ ಬಗ್ಗೆ ಕನ್ಕ್ಲೂಷನ್ ಕೊಡೋಣ. ಏನು ಆ್ಯಕ್ಷನ್ ತಗೊಂಡ್ರೆ ಒಳ್ಳೇದು? ಈ ಪರ್ಸನಿಗೆ ನಿಜವಾಗ್ಲೂ ನೀವು ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕಾ? ಈಸ್ ದೇರ್ ಎನಿ ನೀಡ್? ಲೆಟ್ ಮೀ ಸಿ. ಗ್ರೂಪ್ 1, ದೇರ್ ಈಸ್ 3 ಆಫ್ ಪೆಂಟಕಲ್ಸ್. ಸಿ, ಒನ್ ಥಿಂಗ್ ಇಸ್, ನೀವು ಇವ್ರನ್ನ ಕಂಪ್ಲೀಟ್ ಆಗಿ ಕಟ್ ಆಫ್ ಮಾಡೋದು ಬೇಡ. ಐ ಗೆಸ್ ಏನೋ ಸಮಥಿಂಗ್ ಮ್ಯೂಚುವಲ್ ಇದೆ ನಿಮ್ಮಿಬ್ರು ಮಧ್ಯದಲ್ಲಿ, ಲೈಕ್ ಸೇಮ್ ಕಂಪನಿಲಿ ವರ್ಕ್ ಮಾಡ್ತಿರೋದು ಅಥವಾ ಸೇಮ್ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಿರೋದು. ಇವ್ರನ್ನ ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದಕ್ಕೂ ಆಗಲ್ಲ. ಇವರಲ್ಲಿ ಏನೋ ಒಂದು ಮೇ ಬಿ ಒಟ್ಟಿಗೆ ಬಿಸ್ನೆಸ್ ಮಾಡ್ತಿರೋದೇನೋ, ಅಥವಾ ಏನೋ ಒಂದು ಡಿಸ್ಕಷನ್ ಎವ್ರಿಡೇ ಆನ್ ಎವ್ರಿಡೇ ಬೇಸಿಸ್, ಸಮ್ ಆಫ್ ದಿ ಅದರ್ ಡಿಸ್ಕಷನ್ಸ್ ನೀವು ಮಾಡ್ಬೇಕು ಈ ಪರ್ಸನ್ ಜೊತೆ. ಸೊ ಇಟ್ಸ್ ಎ ಮೆಸೇಜ್ ನಿಮಗೆ ಗ್ರೂಪ್ 1, ಈ ಪರ್ಸನ್ ಜೊತೆ ಯಾವುದೇ ರೀತಿ ಎಮೋಷ್ನಲ್ ಕನೆಕ್ಷನ್ನ ಇಟ್ಕೋಬೇಡಿ. ಮೇ ಬಿ ಪ್ರಾಕ್ಟಿಕಲ್ ಕನೆಕ್ಷನ್ನ ಇಟ್ಕೊಳ್ಳಿ. ಅಂದರೆ ಮೇ ಬಿ ಕರಿಯರ್ ರಿಲೇಟೆಡೋ, ಬಿಸ್ನೆಸ್ ರಿಲೇಟೆಡೋ, ನೀವೇನೋ ಒಂದು ರಿಲೇಟೆಡ್ ಆಗಿ ಕನೆಕ್ಟ್ ಆಗಿದ್ದೀರಾ.
ಒಂದೇ ಆರ್ಗನೈಸೇಷನ್ ಅಲ್ಲಿ ಪ್ರಾಬಬ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ನೀವು ನೆಗ್ಲೆಕ್ಟ್ ಮಾಡೋದಕ್ಕೂ ಆಗಲ್ಲ, ಅವಾಯ್ಡ್ ಮಾಡೋದಕ್ಕೂ ಆಗಲ್ಲ. ಬಟ್ ಎಷ್ಟಾಗುತ್ತೆ ಅಷ್ಟು ಏನೋ ಪ್ರಾಕ್ಟಿಕಲ್ ಆಗಿರಿ, ಜಾಸ್ತಿ ಎಮೋಷ್ನಲಿ ಕನೆಕ್ಟ್ ಆಗೋದಕ್ಕೆ ಹೋಗ್ಬೇಡಿ. ಎಷ್ಟಾಗುತ್ತೆ ಅಷ್ಟು ಕ್ಯಾಶುವಲ್ ಆಗಿ ಇಟ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಯಾವುದೇ ಕನೆಕ್ಷನ್ ಇಲ್ಲ, ಮುಂಚೆ ಇಲ್ಲ ಅಂತ ಅಂದ್ರೆ, ನಾನು ಏನ್ ನೋಡ್ತಾ ಇದ್ದೀನಿ, ಈ ಪರ್ಸನ್ ಜೊತೆ ನಿಮ್ದು ಒಂದು ಕಾರ್ಮಿಕ್ ಥಿಂಗ್ ಅಟ್ಯಾಚ್ ಆಗಿದೆ. ಇವರಿಂದ ಯಾವುದೇ ರೀತಿ ಲವ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ದ ಮೋರ್ ನೀವು ಅಟ್ಯಾಚ್ ಆದಷ್ಟು ದ ಮೋರ್ ನಿಮಗೆ ಪೇನ್ ಆಗುತ್ತೆ, ದ ಮೋರ್ ನಿಮಗೆ ಏನು ಲೆಸನ್ಸ್ ಕಲಿಬೇಕಾಗಿ ಬರುತ್ತೆ. ಸೊ ಎಷ್ಟಾಗುತ್ತೆ ಅಷ್ಟು ಪ್ರಾಕ್ಟಿಕಲ್ ಆಗಿ ಇಟ್ಕೊಳ್ಳಿ. ಎಷ್ಟಾಗುತ್ತೆ ಅಷ್ಟು ಇವ್ರ ಜೊತೆ ಒನ್ ಆನ್ ಒನ್ ಟಾಕ್ ಮಾಡಬೇಡಿ. ಎಷ್ಟಾಗುತ್ತೆ ಗ್ರೂಪಲ್ಲಿ ಇನ್ವಾಲ್ವ್ ಆಗಿ ಡೈರೆಕ್ಟ್ ಆಗಿ ಅವ್ರ ಜೊತೆ ಒನ್ ಕಾನ್ವರ್ಸೇಷನ್ಗೆ ಇಳಿಬೇಡಿ. ಅಂಡ್ ಅಟ್ಯಾಚ್ ಆಗಬೇಡಿ, ಏನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಜಸ್ಟ್ ಕೀಪ್ ಇಟ್ ಕ್ಯಾಶುವಲ್. ಇವಾಗ ಬಿಸ್ನೆಸ್ ಅಂದರೆ ಬಿಸ್ನೆಸ್ ಆಗೇ ಇರಲಿ, ಅದನ್ನ ಎಮೋಷ್ನಲ್ ಆಗಿ ತಗೊಂಡು ಹೋಗೋದಕ್ಕೆ ಹೋಗಬೇಡಿ, ಅದು ನಿಮಗೆ ಹರ್ಟ್ ಆಗುತ್ತೆ. ಓಕೆ, ಲುಕ್ ಇಟ್ ಯು ಆರ್ ಲೈಕ್, ತುಂಬಾ ಜನ ಆಲ್ರೆಡಿ ಟ್ರೈ ಮಾಡ್ತಾ ಇದ್ದಾರೆ ನಿಮಗೆ. ಐ ಡೋಂಟ್ ನೋ ಯು ಆರ್ ಫೋಕಸ್ಡ್ ಆನ್ ದಿಸ್ ಗಾಯ್ ಆರ್ ದಿಸ್ ಗರ್ಲ್, ಮೇ ಬಿ ದಟ್ಸ್ ನಾಟ್ ನೀಡೆಡ್. ಇಟ್ಸ್ ಎನ್ ಇಂಡಿಕೇಶನ್. ಸ್ವಲ್ಪ ನೀವು ಗ್ರೂಪಲ್ಲಿ ಬಿಲಾಂಗ್ ಆಗಿ, ಆರ್ಗನೈಸೇಷನ್ ಬಿಲಾಂಗ್ ಆಗಿ ಕ್ಯಾಶುವಲ್ ಆಗಿರಿ. ಜಾಸ್ತಿ ಒಬ್ಬೊಬ್ಬರೇ ಇರಬೇಡಿ, ಒಬ್ಬರ ಮೇಲೆ ಫೋಕಸ್ ಮಾಡಬೇಡಿ. ಓಕೆ, ಸೊ ಗ್ರೂಪ್ 1 ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಈ ಒಂದು ಕನೆಕ್ಷನ್ ಅಥವಾ ಈ ಪರ್ಸನ್ ಬಗ್ಗೆ ಅಂತ. ಏನನ್ಸ್ತು ಅಂತ ಹೇಳಿ. ಇದೇ ತರ ವಿಡಿಯೋಸ್ ಬೇಕು ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನಂತ ಟೈಪ್ ಮಾಡಿ ಗೊತ್ತಾ, ಎನರ್ಜಿಸ್ ಚೆಕ್ ಅಂತ ಹಾಕಿ, ಅವಾಗ ನನಗೆ ಗೊತ್ತಾಗುತ್ತೆ ಓಕೆ ಈ ಒಂದು ವಿಡಿಯೋಗೆನೆ ಕಮೆಂಟ್ಸ್ ಬರ್ತಾ ಇದೆ ಅಂತ. ದಟ್ಸ್ ಇಟ್. ಸೊ ಗ್ರೂಪ್ 1 ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಸಿಚುವೇಶನ್ ಬಗ್ಗೆ ಅಂತ. ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು, ಲೈಫಲ್ಲಿ ಅದನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯ್ತು ಗೈಸ್. ಅಂಡ್ ಮೆಸೇಜ್ ಇಷ್ಟ ಆದ್ರೆ, ಫ್ಯೂಚರ್ ವಿಡಿಯೋಸ್ನ ಮಿಸ್ ಮಾಡ್ಕೋಬಾರ್ದು ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್. ಓಕೆ, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಐ ಲವ್ ಯು. ಗಾಡ್ ಸಾರಿ. ಟೇಕ್ ಕೇರ್ ಗೈಸ್, ಬಾಯ್. ಹೆಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ, ಎಸ್ ಗೈಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ ಸಿ ಕರೆಂಟ್ ಎನರ್ಜೀಸ್ ನಿಮ್ಮ ಕಡೆಯಿಂದ ಅವ್ರ ಕಡೆಯಿಂದ ಎವ್ರಿಥಿಂಗ್ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಅಟ್ ದ ಎಂಡ್ ಮೆಸೇಜ್ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಫಸ್ಟಿಗೆ ನಿಮ್ಮ ಎನರ್ಜಿ ನೋಡೋಣ ಅಂಡ್ ದೆನ್ ಪರ್ಸನ್ ಎನರ್ಜಿ, ಫ್ಯೂಚರ್ ಎನರ್ಜೀಸ್ನ ಕೂಡ ನೋಡೋಣ. ಏನೆಲ್ಲ ಮೆಸೇಜಸ್ ಬರುತ್ತೆ ಲೆಟ್ಸ್ ಸಿ. ಯೋರ್ ಕರೆಂಟ್ ಎನರ್ಜಿ ಬಗ್ಗೆ ನೋಡೋಣ. ಗ್ರೂಪ್ 1, your current energy. What's going on guys? Energies ಹೇಳೋದು ಬೇಡವಾ? Okay, there is 6 of wands. Your current energy-ಗೆ 6 of wands ಬಂದ್ರೆ. Look at you, you are quite popular. Okay, one thing is ಈ ಪರ್ಸನ್ ಅಂತ ಬಂದ್ರೆ ಇಟ್ಸ್ ಲೈಕ್ ನೀವ್ರನ್ನ ಇಷ್ಟಪಡೋದನ್ನೋದ್ಕಿಂತ ಯು ಜಸ್ಟ್ ಲೈಕ್ ದೆಮ್. ಲೈಕ್ ನಾನು ಇಲ್ಲಿ ಯಾವುದೇ ರೀತಿ ಡೀಪ್ ಎಮೋಷನಲ್ ಎನರ್ಜಿ ನೋಡ್ತಾ ಇಲ್ಲ. ದ ಥಿಂಗ್ ಇಸ್, ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಮೇ ಬಿ ಕ್ವೈಟ್ ಪಾಪ್ಯುಲರ್ ಅನ್ಸುತ್ತೆ, ಅವರು ವೆಲ್ ನೋನ್ ಅನ್ಸುತ್ತೆ, ತುಂಬಾ ಜನರಿಗೆ ಅವ್ರ ಕಂಡ್ರೆ ಗೊತ್ತಿದೆ, ತುಂಬಾ ಜನರಿಗೆ ಅವ್ರ ನೇಮ್ ಹೇಳಿದ್ರೆ ಸಾಕು ಗೊತ್ತಿದೆ, ಕ್ವೈಟ್ ಪಾಪ್ಯುಲರ್. ಸೊ ದ ಥಿಂಗ್ ಇಸ್, ಇಲ್ಲೊಂದು ಫಿಸಿಕಲ್ ಅಟ್ರಾಕ್ಷನ್ ನಾನು ಮೇನ್ ಆಗಿ ನೋಡ್ತಾ ಇದ್ದೀನಿ ಗ್ರೂಪ್ 2. ಇಲ್ಲಿ ಲವ್ ಅನ್ನೋದ್ಕಿಂತ ದೇರ್ ಇಸ್ ಅ ಫಿಸಿಕಲ್ ಅಟ್ರಾಕ್ಷನ್. ಅವ್ರು ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತೀರಾ, ತುಂಬಾ ಚೆನ್ನಾಗಿ ಪೋಸ್ಟ್ಸ್ ಹಾಕ್ತಾರೆ, ನಿಮಗೂ ಖುಷಿ ಆಗುತ್ತೆ ನೋಡ್ತೀರಾ. ದೇ ಆರ್ ಕ್ವೈಟ್ ಪಾಪ್ಯುಲರ್, ಕ್ವೈಟ್ ಎಕ್ಸ್ಟ್ರೋವರ್ಟ್ ಕೂಡ. ನಿಮ್ ತರನೇ ತುಂಬಾ ಜನ ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ. ಸೊ ಅವ್ರೊಂಥರ ಯಾವಾಗ್ಲೂ ಒಂದ್ ರೂಮ್ ಒಳಗ್ ಬಂದ್ರು ಅಂದ್ರೆ ತುಂಬಾ ಜನ ಅವ್ರನ್ನ ನೋಟಿಸ್ ಮಾಡ್ತಾರೆ, ತುಂಬಾ ಜನ ಅವ್ರ ಬಗ್ಗೆ
ಪ್ರೌಡ್ ಫೀಲ್ ಮಾಡ್ತಾರೆ, ಏನೋ ಅಚೀವ್ಮೆಂಟ್ ಮಾಡಿದ್ದಾರೆ ಪ್ರಾಬಬ್ಲಿ. ಸೊ ಆ ಒಂದು ಅಚೀವ್ಮೆಂಟ್ಗೆ ಜನ ಅವ್ರನ್ನ ಏನು ಐಡೆಂಟಿಫೈ ಮಾಡ್ತಾರೆ, ಕ್ವೈಟ್ ಪಾಪ್ಯುಲರ್. ಸೊ ನಿಮ್ ಕಡೆಯಿಂದ ಇಟ್ಸ್ ನಾಟ್ ಜಸ್ಟ್ ಅ ಕ್ಯಾಶುವಲ್ ಎನರ್ಜಿ ಅಂತ ಅಲ್ಲ, ಹಂಗಂತ ಡೀಪ್ ಎಮೋಷನಲ್ ಎನರ್ಜಿನೂ ಅಲ್ಲ. ದ ಥಿಂಗ್ ಇಸ್ ಅಟ್ರಾಕ್ಷನ್ ಆಗಿದೆ ನಿಮಗೆ. ಮೇ ಬಿ ನಿಮಗೊಂಥರ ಕ್ವೆಶನ್ ಇದೆ, ಗ್ರೂಪ್ 1 ಇಲ್ಲಿ ಇದು ಲವ್, ನಮ್ಮಿಬ್ರು ಮಧ್ಯೆ ಏನಾದ್ರೂ ಸಮಥಿಂಗ್ ಮೋರ್ ಆಗುತ್ತಾ, ನಮ್ಮಿಬ್ರು ಮಧ್ಯೆ ಏನಾದ್ರೂ ಸ್ಪೆಷಲ್ ಕನೆಕ್ಷನ್ ಇದೆಯಾ, ಇಸ್ ಎ ಸಮಥಿಂಗ್ ಸ್ಪೆಷಲ್ ಬಿಟ್ವೀನ್ ಅಸ್, ಈ ತರ ಒಂದು ಮೆಸೇಜ್ ಬರ್ತಾ ಇದೆ ಗ್ರೂಪ್ 2. ಸೊ ಲೆಟ್ಸ್ ಸಿ, ಮೇ ಬಿ ನಿಮಗೆ ಕ್ಯೂರಿಯಾಸಿಟಿ ಇದೆ ಫ್ಯೂಚರ್ ಅಲ್ಲಿ ಏನಾಗ್ಬೋದು ಅಂತ, ಬಟ್ ಲೆಟ್ಸ್ ಸಿ ಏನಾಗುತ್ತೆ, ಏನ್ ಮೆಸೇಜಸ್ ಬರುತ್ತೆ. ಬಟ್ ದಿಸ್ ಇಸ್ ಯೋರ್ ಕರೆಂಟ್ ಎನರ್ಜಿ. ಸಿ ಕ್ರಶ್ ಆಗಿದೆ ನಿಮಗೆ, ಬಟ್ ನಿಮಗೆ ಗೊತ್ತಿಲ್ಲ ಏನಾದ್ರೂ ಸಮಥಿಂಗ್ ಮೋರ್ ಇದೆಯಾ ನಮ್ಮಿಬ್ರು ಮಧ್ಯದಲ್ಲಿ, ಅವ್ರಿಗೆ ನನ್ನ ಬಗ್ಗೆ ಏನಿದೆ ಎನರ್ಜಿ, ಯುನೋ ಈ ತರ ಒಂದು ಎನರ್ಜಿ ಬರ್ತಾ ಇದೆ. ಲೆಟ್ಸ್ ಸಿ ಪರ್ಸನ್ ಎನರ್ಜಿ ನೋಡೋಣ ನಿಮ್ ಕಡೆ. ಗ್ರೂಪ್ 2 there is Chariot, 6, 7. Okay, Chariot energy ಬರ್ತಾ ಇದೆ guys. Group 2 ಇಟ್ಸ್ ಮೋರ್ ಲೈಕ್ ಕಂಟ್ರೋಲ್ ಅಲ್ಲಿ ಇರೋ ಎನರ್ಜಿ. ಈ ಪರ್ಸನ್ ಯಾವ ತರ ಅಂದ್ರೆ ನಿಮ್ ಬಗ್ಗೆ ಪಾಸಿಟಿವ್ ಥಾಟ್ಸ್ ಬರುತ್ತೆ, ನಿಮ್ ಬಗ್ಗೆ ಕ್ಯಾಶುವಲ್ ಥಾಟ್ಸ್ ಬರುತ್ತೆ, ನೆಗೆಟಿವ್ ಥಾಟ್ಸ್ ಬರುತ್ತೆ. ನೀವು ಅಂತ ಬಂದಾಗ ಯಾವುದೇ ರೀತಿ ಡೀಪ್ ಎಮೋಷನ್ಸ್ ಇಲ್ಲ. ಇಟ್ಸ್ ಲೈಕ್ ಮೇ ಬಿ ನಿಮ್ಮಿಬ್ರು ಮಧ್ಯೆ ಏನೋ ಜಗಳ ಆಯಿತು ಅಂದ್ರೆ, ಅಥವಾ ಏನೋ ಒಂದು ಕಾಂಟ್ರವರ್ಸಿ ಆಗಿದೆ ನಿಮ್ಮಿಬ್ರು ಮಧ್ಯ, ಅಥವಾ ಏನೋ ಒಂದಷ್ಟು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೀರಾ ಅಂದ್ರೆ, ಈ ಪರ್ಸನ್ ಹೆಂಗ್ ಯೋಚನೆ ಮಾಡ್ತಾರೆ ಅಂದ್ರೆ, ಒಂದ್ ಪಾಯಿಂಟ್ ಅಲ್ಲಿ ನಿಮ್ ಬಗ್ಗೆ ಪಾಸಿಟಿವ್ ಮೆಮೊರೀಸ್ ನ ಕೂಡ ಯೋಚನೆ ಮಾಡ್ತಾ ಇದಾರೆ, ಅಟ್ ದ ಸೇಮ್ ಟೈಮ್ ನೆಗೆಟಿವ್ ಮೆಮೊರೀಸ್ ನು ಕೂಡ ಯೋಚನೆ ಮಾಡ್ತಾ ಇದಾರೆ. ಸೊ ಈ ತರ ಒಂದ್ ಸಿಚುವೇಶನ್ ಇರ್ಬೇಕಾದ್ರೆ ನೀವು ಓಕೆ ಪಾಸಿಟಿವ್ ಫೋಕಸ್ ಮಾಡ್ತಾ ಇದ್ದೀರಾ, ಈ ಒಂದ್ ಪರ್ಸನ್ ನಿಮ್ನ ಬ್ಯಾಲೆನ್ಸ್ಡ್ ವೇ ಅಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂದ್ರೆ ದೇರ್ ಇಸ್ ನೋ ಲವ್, ಅಲ್ಲಿ ಬ್ಲ್ಯಾಕು ಇಲ್ಲ ವೈಟು ಇಲ್ಲ, ಸಮ್ವೇರ್ ಗ್ರೇ ಏರಿಯಾನ ಚೂಸ್ ಮಾಡ್ತಾ ಇದ್ದಾರೆ. ಐ ಡೋಂಟ್ ನೋ ನಿಮ್ಮಿಬ್ರು ಮಧ್ಯೆ ಆ ಥರದ್ದು ಏನಾಯ್ತು ಅಂತ, ಬಟ್ ದ ಥಿಂಗ್ ಇಸ್ ಈ ಪರ್ಸನ್ ಎಟ್ ದಿಸ್ ಮೂಮೆಂಟ್ ನಿಮ್ ಬಗ್ಗೆ ಅಂತ ಒಂದು ಕ್ಲಾರಿಟಿ ಅವ್ರಿಗೂ ಇಲ್ಲ, ಹಂಗಂತ ಕ್ಲಾರಿಟಿ ಹುಡ್ಕೊಂಡು ಕೂಡ ಹೋಗ್ತಾ ಇಲ್ಲ. ದೇ ಆರ್ ಲೈಕ್ ಅವ್ರಿಗೆ ಗೊತ್ತು ಯು ಆರ್ ಅ ವೆರಿ ಎನರ್ಜೆಟಿಕ್ ಪರ್ಸನ್ ಅಂತ ಗೊತ್ತು, ವೆರಿ ಪ್ರಾಕ್ಟಿಕಲ್ ಪರ್ಸನ್ ಅಂತ ಗೊತ್ತು. ಯಾ ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಇನ್ ಕೇಸ್ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ ಅಂದ್ರೆ ಗ್ರೂಪ್ 2 ಎಲ್ಲೋ ಒಂದ್ ಕಡೆ ಈ ಪರ್ಸನ್ ಕಾಂಪ್ರಮೈಸ್ ಆಗೋದಕ್ಕೆ, ಅಡ್ಜಸ್ಟ್ ಮಾಡ್ಕೊಂಡು ಮತ್ತೆ ಬರೋದಕ್ಕೆ, ಮತ್ತೆ ರೀಕಾನ್ಸಿಲಿಯೇಷನ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಎಷ್ಟ್ ಬೇಕು ಅಷ್ಟರಲ್ಲೇ ಇರುತ್ತೆ, ಎಲ್ಲೋ ಒಂದ್ ಕಡೆ ಅವಾಯ್ಡ್ ಕೂಡ ಮಾಡ್ತಾ ಇದ್ದಾರೆ ನಿಮ್ನ. ಸೊ ದರ್ ಇಸ್ ನಥಿಂಗ್ ಲೈಕ್ ಆಸ್ ಆಫ್ ನೌ, ಬಟ್ ಫ್ಯೂಚರ್ ಅಲ್ಲಿ ನೋಡೋಣ ನಿಮ್ಮ ಒಂದು ಎನರ್ಜಿ ಹೆಂಗಿರುತ್ತೆ ಅಂತ. ಲುಕ್ ಎಟ್ ದಿಸ್ ಟೆಂಪ್ರೆನ್ಸ್, ಎಲ್ಲೋ ಒಂದ್ ಕಡೆ ಈ ಬ್ಯಾಲೆನ್ಸ್ ಎನರ್ಜಿ ಜಾಸ್ತಿ ಬರ್ತಾ ಇದೆ. ಇಫ್ ವಿ ಫೋಕಸ್ temperance, beautiful, 6 of wands with temperance. This is you, your higher self. ಫ್ಯೂಚರ್ ಅಂತ ಬಂದಾಗ ಗೈಸ್ ಗ್ರೂಪ್ 2 ನೀವ್ ಯಾವ ತರ ಪರ್ಸನ್ ಅಂದ್ರೆ, ಅಲ್ಲಿ ಕೆಟ್ಟದಾಗ್ತಿರ್ಬೋದು ಒಳ್ಳೇದಾಗ್ತಿರ್ಬೋದು, ನಿಮ್ಮ ಒಂದು ಫೋಕಸ್ ಒಳ್ಳೇದ್ರ ಮೇಲೆ ಇರುತ್ತೆ. ಎಷ್ಟೇ ನೆಗೆಟಿವ್ ಆಗ್ಲಿ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗಲ್ಲ. ಇವಾಗ ನಿಮ್ ನೆಂಟ್ರೆ ನಿಮಗೆ ಒಳ್ಳೇದೇ ಹೇಳ್ತಾರೆ, ಒಂದೊಂದ್ಸತಿ ನೆಗೆಟಿವ್ ಹೇಳ್ತಾರೆ. ಹಂಗಂತ ನೀವು ಬರೀ ನೆಗೆಟಿವೇ ಹೇಳಿದ್ರು ಅಂತ ನೆಗೆಟಿವ್ ಮೇಲೆ ಫೋಕಸ್ ಮಾಡ್ಕೊಂಡು ಇರಲ್ಲ. ನೀವು ಯಾವ ತರ ಅಂದ್ರೆ, ಅದ್ರಲ್ಲಿ ಏನ್ ಪಾಸಿಟಿವ್ ತಗೋಬಹುದು, ಅದ್ರಲ್ಲಿ ಏನ್ ಒಳ್ಳೇದ್ ತಗೋಬಹುದು, ಅದ್ರ ಮೇಲೆ ಫೋಕಸ್ ಮಾಡ್ತೀರಾ. ಸೊ ದಟ್ ಈಸ್ ಯು. ಸೊ ಐ ಗೆಸ್ ಫ್ಯೂಚರ್ ಅಲ್ಲಿ ಕೂಡ ನೀವು ಪೇಷನ್ಸ್ ಅಲ್ಲಿ ವೇಟ್ ಮಾಡ್ತಾ ಇದ್ದೀರಾ. ನಾನು ಅದನ್ನ ನೋಡ್ತಾ ಇದೀನಿ. ಐ ಗೆಸ್ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಅಥವಾ ಏನಾದ್ರೂ ನಿಮ್ಮಿಬ್ರು ಮಧ್ಯೆ ಸಮಥಿಂಗ್ ಸ್ಪೆಷಲ್ ಆಗ್ಲಿ, ಕನೆಕ್ಷನ್ ಗ್ರೋ ಆಗ್ಲಿ ಅಂತ ಪೇಷನ್ಸ್ ಅಲ್ಲಿ ವೇಟ್ ಮಾಡೋದನ್ನ ನೋಡ್ತಾ ಇದೀನಿ. ತುಂಬಾ ಕಾಮ್ ಎನರ್ಜಿ, ಒಂಥರ ಗ್ರೂಪ್ 2 ಯು ಆರ್ ಅ ವೆರಿ ಕಾಮ್ ಪರ್ಸನ್. ನಿಮ್ಮಲ್ಲಿ ತಾಳ್ಮೆ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇದೆ. ಅಂಡ್ ನಿಮ್ಮ ಎಮೋಷನ್ಸ್ ನ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೋಬಹುದು, ನಿಮ್ಮ ಥಾಟ್ಸ್ ನ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೋಬಹುದು, ಐ ಗೆಸ್ ನಿಮ್ಮಿಂದ ಕಲಿಬೇಕು ತುಂಬಾ ಜನ. ಇನ್ಫ್ಯಾಕ್ಟ್ you have that energy, that healing, calm, balanced, patience. ಇವಾಗ ಹೆಂಗೆ ಅಂತ ಅಂದ್ರೆ, ಸಿ ಕಾಂಟೆಂಟ್ ಕ್ರಿಯೇಷನ್ ತುಂಬಾ ಜನ ಇದನ್ನ ಮೇನ್ ಪ್ರೊಫೆಷನ್ ಆಗಿ ತಗೊಂತಾರೆ. ಸಿ ಯಾರೋ ನಿಂಗೆ ಮೆಸೇಜ್ ಕೂಡ ಮಾಡಿದ್ರು, ಲೈಕ್ ನಿಮಗೆ ತುಂಬಾ ಸೂಟ್ ಆಗುತ್ತೆ, ನೀವು ಇದನ್ನ ಮೇನ್ ಪ್ರೊಫೆಷನಲ್ ಆಗಿ ತಗೊಳ್ಳಿ ಅಂತ. ಬಟ್ ದ ಥಿಂಗ್ ಇಸ್, ನನಗೆ ಆ ಪೇಷನ್ಸ್ ಇಲ್ಲ. ಇದನ್ನ ಗ್ರೋ ಆಗೋ ತನಕ ವೇಟ್ ಮಾಡಿ
ಇದರಿಂದ ಎಷ್ಟು ಅರ್ನ್ ಮಾಡ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡಿ ಕಾಂಟೆಂಟ್ ಎಫೆಕ್ಟಿವ್ ಆಗಿ ಪ್ಲಾನ್ ಮಾಡ್ಕೊಂಡು ಹೋಗಿ. ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಪರ್ಸನ್. ನನ್ಗೆ ಗೊತ್ತಿರೋ ಸ್ಕಿಲ್ಸ್ ಮೇಲೆ ನಾನು ಆಟೋಮೆಟಿಕ್ ಆಗಿ ವರ್ಕ್ ಮಾಡ್ತಾ ಇರ್ತೀನಿ. ನನಗೆ ಫೋರ್ಸ್ ಮಾಡೋದು ಬೇಡ. ವೆನ್ ಐ ಆಮ್ ಪ್ಯಾಷನೇಟ್ ಅಬೌಟ್ ಸಮಥಿಂಗ್ ಆಟೋಮೆಟಿಕ್ ಇವಾಗ ನಿಮಗೆ ಏನೋ ಒಂದು ಮಾಡಕ್ ಇಷ್ಟ ಇದೆ, ಕೆಲಸ ಕುಕಿಂಗ್ ಇಷ್ಟ ಇದೆ ಅಂದ್ರೆ ನೀವು ಆಟೋಮೆಟಿಕ್ ಆಗಿ ಟೈಮ್ ಮಾಡ್ಕೊಂತೀರಾ ಕುಕ್ ಮಾಡೋದಕ್ಕೆ. ಯಾರೋ ಬಂದು ಫೋರ್ಸ್ ಮಾಡ್ಬೇಕು ಅಂತ ಇಲ್ಲ. ಬಟ್ ಯಾ ಫಾರ್ ಮೀ ಅಂತ ಒಂದು ಪೇಷನ್ಸ್ ಇಲ್ಲ. ಅದನ್ನ ಓಕೆ ನಾನು ಇದನ್ನ ಪ್ರೊಫೆಷನಲ್ ಆಗಿ ಮಾಡ್ಕೋಬೇಕು, ಎಲ್ಲ ಪ್ಲಾನ್ ಮಾಡ್ಬೇಕು, ಐಮ್ ನಾಟ್ ಹ್ಯಾವಿಂಗ್ ಇಟ್. ಬಟ್ ನೀವ್ ಯಾವ ತರ ಗ್ರೂಪ್ 2 ಅಂದ್ರೆ ಈವನ್ ದೋ ನಿಮಗೆ ಗೊತ್ತಿದೆ ಈ ಪರ್ಸನ್ ನ ಕನೆಕ್ಟ್ ಆಗೋದು, ಈ ಪರ್ಸನ್ ಜೊತೆ ಕ್ಲೋಸ್ ಆಗೋದು, ಇಟ್ಸ್ ಅ ಡಿಫಿಕಲ್ಟ್ ಟಾಸ್ಕ್ ಅಂತ ನಿಮಗೆ ಗೊತ್ತಿದೆ. ಬಟ್ ಸ್ಟಿಲ್ ದ ಥಿಂಗ್ ಇಸ್ ಹೋಪ್. ಎಷ್ಟೇ ನೆಗೆಟಿವ್ ಥಾಟ್ಸ್ ಬಂದ್ರು ಅದನ್ನ ತೆಗೆದಾಕಿ ಯಾಕಾಗಲ್ಲ, ಆಗಲ್ಲ ಅಂತ ಯಾಕೆ ಥಾಟ್ಸ್ ಬರ್ತಾ ಇದೆ. ಯು ಆರ್ ಫೈಟಿಂಗ್ ವೆರಿ ವೆಲ್ ವಿತ್ ಯೋರ್ ಸೆಲ್ಫ್, ನಿಮ್ಮ ಎಮೋಷನ್ಸ್. ಅಂಡ್ ದ ಥಿಂಗ್ ಈಸ್ ಬೆಸ್ಟ್ ಪಾರ್ಟ್ ಇಸ್ ಗ್ರೂಪ್ 2. ಎಷ್ಟೇ ನೆಗೆಟಿವ್, ಇವಾಗ ನಿಮ್ ಫ್ರೆಂಡ್ಸ್ ಬಂದು ಹೇಳ್ಬೋದು ಸಾಕು ಬಿಡು ಎಷ್ಟಂತ ವೆಯ್ಟ್ ಮಾಡ್ತೀಯಾ, ಆಗಲ್ಲ ಹಂಗೆ. ಬಟ್ ಯು ಆರ್ ಲೈಕ್ ಆಗತ್ತೆ, ಯಾಕೆ ಆಗಲ್ಲ, ತೋರಿಸ್ತೀನಿ, ಮಾಡಿ ತೋರಿಸ್ತೀನಿ. ಯು ಆರ್ ದಟ್ ಕೈಂಡ್ ಆಫ್ ಪರ್ಸನ್. ಫ್ಯೂಚರ್ ಅಲ್ಲೂ ಕೂಡ ನಿಮ್ಮ ಎನರ್ಜಿ ಹಂಗೆ ಇರುತ್ತೆ. ಪೇಷನ್ಸ್ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತೀರಾ ಈ ಪರ್ಸನ್ ಕಡೆಯಿಂದ ಏನಾದ್ರೂ ಒಂದು ಎನರ್ಜಿ ಬರ್ಲಿ, ಸೈನ್ಸ್ ಬರ್ಲಿ ಅಂತ. ಅವರ ಒಂದು ಎನರ್ಜಿ ನೋಡೋಣ. ಲೆಟ್ ಸಿ ಏನ್ ಮಾಡ್ತಾರೆ. ದಟ್ ನಿಮ್ಮ ಎನರ್ಜಿ ಟೆಂಪರೆನ್ಸ್ ತರ ಇರುತ್ತೆ ಅಂತ. ಆಸ್ ಆಫ್ ನಾವು 2 ಮೇಜರ್ ಆರ್ಕಾನ ಬಂದಿದೆ. ವಾವ್, 3 ಮೇಜರ್ ಆರ್ಕಾನ. ಲುಕ್ ಎಟ್ ದಿಸ್. ಆಕ್ಚುಲಿ ಈ 2 ಕಾರ್ಡ್ಗೆ ಅಂತ ಒಂದು ಮೇಜರ್ ಡಿಫ್ರೆನ್ಸಸ್ ಇಲ್ಲ ಆಯ್ತಾ. ದಿಸ್ ಇಸ್ ಲೈಕ್ ಸ್ಟ್ರೆಂತ್, ಇದು ಟೆಂಪರೆನ್ಸ್. ಸ್ಟ್ರೆಂತ್ ಅಂದ್ರೂ ಕೂಡ ಪೇಷನ್ಸ್ ಅಲ್ಲಿ ವೇಟ್ ಮಾಡಿದೆ. ಎಷ್ಟೇ ಮೈಂಡ್ ಡೈವರ್ಟ್ ಆದ್ರು, ಡಿಸ್ಟ್ರಾಕ್ಟ್ ಆದ್ರು, ಎಷ್ಟೇ ಆಫ್ಟರ್ ಚಾರಿಯಟ್ ಬರೋದೇ ಸ್ಟ್ರೆಂತ್. ಅಂದ್ರೆ ಇದೊಂಥರ ಸೈಲೆಂಟ್ ಲವ್ ಗೇಮ್ ಆ ತರ ಮೆಸೇಜ್ ಬರ್ತಾ ಇದೆ. ಐ ಗೆಸ್ ನೀವು ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದೀರಾ ಅಂದ್ರೆ ನಿಮ್ಮಿಬ್ರು ಮಧ್ಯೆ ಇರೋ ಜಗಳ ಬ್ಯಾಲೆನ್ಸ್ ಆಗತ್ತೆ. ನಿಮ್ಮಿಬ್ರು ಮಧ್ಯದಲ್ಲಿರೋ ಇಂಪರ್ಫೆಕ್ಟ್ ಥಿಂಗ್ಸ್ ಇಂದ ನೀವು ಪರ್ಫೆಕ್ಷನ್ ಆಗ್ತೀರಾ. ಅಂದ್ರೆ ಓಕೆ ಇವಾಗ ಏನೇನೋ ಪ್ರಾಬ್ಲಮ್ ಇರ್ಬೋದು ನಿಮ್ಮಿಬ್ರು ಮಧ್ಯದಲ್ಲಿ. ಟೈಮ್ ಪ್ರಾಬ್ಲಮ್ ಇರ್ಬೋದು, ಲೊಕೇಶನ್ ಪ್ರಾಬ್ಲಮ್ ಇರ್ಬೋದು, ಸೋ ಮೆನಿ ಇಶ್ಯೂಸ್ ಇದೆ ನಿಮ್ಮಿಬ್ರು ಮಧ್ಯದಲ್ಲಿ. ಇವಾಗ ನೀವು ಅದನ್ನ ಡೀಲ್ ಮಾಡ್ತಾ ಇದ್ದೀರಾ. ಫ್ಯೂಚರ್ ಅಲ್ಲಿ ಯು ವಿಲ್ ಬಿ ಸಕ್ಸಸ್ಫುಲ್. ಅಂದ್ರೆ ಫೈನಲ್ ನೀವು ಬ್ಯಾಲೆನ್ಸ್ ಮಾಡ್ತೀರಾ. ನಿಮ್ಮಲ್ಲಿರೋ ಅನ್ಲೈಕ್ ಥಿಂಗ್ಸ್, ಇಂಪರ್ಫೆಕ್ಟ್ ಥಿಂಗ್ಸ್ ನ ಪರ್ಫೆಕ್ಟ್ ಮಾಡ್ತೀರಾ. ಯು ವಿಲ್ ವರ್ಕ್ ಆನ್ ಇಟ್. ಓಕೆ ನಮ್ಮಿಬ್ರದ್ದು ಲೊಕೇಶನ್ ಪ್ರಾಬ್ಲಮ್ ಇದೆ. ಅವ್ರು ನೋಡಿದ್ರೆ ಕೂರ್ಗಲ್ಲಿದ್ದಾರೆ, ನಾನು ನೋಡಿದ್ರೆ ಚಿಕ್ಕಮಂಗ್ಳೂರಲ್ಲಿ ಇದ್ದೀನಿ. ಓಕೆ ನಮ್ಮಿಬ್ರ ಮಧ್ಯೆ ಡಿಸ್ಟೆನ್ಸ್ ಇದೆ, ಅದ್ರ ಮೇಲೆ ವರ್ಕ್ ಮಾಡೋಣ, ನಾವೇನಾದ್ರೂ ಒಂದು ಮಾಡೋಣ. ಸೊ ದಟ್ ನಮ್ಮಿಬ್ರ ಮಧ್ಯೆ ಒಂದು ಬ್ಯಾಲೆನ್ಸ್ ಇರುತ್ತೆ. ಪ್ಲಾನ್ ಮಾಡ್ತೀರಾ ನೀವು. ಇದರ್ ನೀವು ಅಲ್ಲಿಗೆ ಹೋಗ್ತೀರಾ ಅಥವಾ ಅವರು ಇಲ್ಲಿಗೆ ಬರ್ತಾರೆ, ಅಥವಾ ಸಮ್ವೇರ್ ಮಿಡಲ್ ಬ್ಯಾಂಗ್ಳೂರಲ್ಲಿ ನೀವು ಕನೆಕ್ಟ್ ಆಗೋಣ, ವರ್ಕ್ ಮಾಡೋಣ, ಜೊತೆಲಿ ಇರೋಣ, ಈ ತರ ಒಂದು ಪ್ಲಾನ್ ಮಾಡ್ಕೊಂಡು ಹೋಗ್ತೀರಾ. ದೇರ್ ವಿಲ್ ಬಿ ಸಮ್ ಬ್ಯಾಲೆನ್ಸ್. ಔಟ್ ಆಫ್ ಬ್ಯಾಲೆನ್ಸ್ ನೀವು ಫೈಂಡ್ ಔಟ್ ಮಾಡೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ 2. ದಟ್ಸ್ ಬ್ಯೂಟಿಫುಲ್. ಬಿಕಾಸ್ ನಾನು ಏನ್ ನೋಡ್ತಾ ಇದ್ದೆ, ನನಗೆ ಈ ತರ ಒಂದು ಕಾಮ್ ಮೆಸೇಜಸ್ ಬರಲ್ಲ. ಏನೇ ಮೆಸೇಜಸ್ ಬಂದ್ರು ನಾನು ಅದ್ರಲ್ಲಿ ಏನಾದ್ರೂ ಒಂದು ಸ್ಪೈಸಿ ಥಿಂಗ್ ನ ತೆಗಿತೀನಿ. ಬಟ್ ಇದ್ರಲ್ಲಿ ನನಗೆ ಏನು ಸಿಗ್ತಾ ಇಲ್ಲ. ಬಿಕಾಸ್ ನೀವಿಬ್ರು ವೆರಿ ಮಚ್ ಮೆಚ್ಯೂರ್ಡ್ ಪೀಪಲ್. ನಿಮಗೆ ಗೊತ್ತು ಎಲ್ಲಿ ಹೆಂಗೆ ಬಿಹೇವ್ ಮಾಡ್ಬೇಕು, ಎಲ್ಲೆಷ್ಟು ರಿಯಾಕ್ಟ್ ಮಾಡ್ಬೇಕು, ಎಲ್ಲೆಷ್ಟು ಅಟೆನ್ಷನ್ ಕೊಡ್ಬೇಕು ಅಂತ. ಇನ್ ಕೇಸ್ ನೀವು ಇಲ್ಲಿವರೆಗೂ ಮಾತೇ ಆಡ್ಸಿಲ್ಲ ಅಂತ ಅಂದ್ರೆ ಐ ಗೆಸ್ ನಿಮಗೆ ಇವ್ರ ಕಡೆಯಿಂದ ಅಟೆನ್ಷನ್ ಸಿಗುತ್ತೆ. ಅವರ ಒಂದು ಮೆಚೂರಿಟಿ ನಿಮ್ ಕಡೆ, ನಿಮ್ಮ ಒಂದು ಮೆಚೂರಿಟಿ ಕಡೆ ಸೆಳೆಯುತ್ತೆ ಅಂತಾನೆ ಹೇಳ್ಬೋದು. ಗ್ರೂಪ್ 2 ಲೆಟ್ಸ್ ಸಿ ಸಜೆಷನ್ ನೋಡೋಣ ಈ ಒಂದು ಕನೆಕ್ಷನ್ಗೆ ಏನ್ ಬರುತ್ತೆ ಅಂತ. ಇಲ್ಲಿವರೆಗೂ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿದ್ರೆ ಗೈಸ್ ಕ್ಲೈಮ್ ಮಾಡ್ಕೋಬೇಕಂದ್ರೆ 111 ಅಂತ ಹಾಕಿದ್ರೆ ಆಯ್ತು. ಸಜೆಷನ್ ಪಾರ್ಟಿಗೆ ಏನ್ ಮೆಸೇಜ್ ಇದೆ? there is Knight of Cups. So this is a progress card. Okay, first of all this is a progress card. I guess ನಿಮ್ಮಿಬ್ರು ಮಧ್ಯೆ ಲೈಟ್ ಆಗಿ ಫೀಲಿಂಗ್ಸ್ ಇದೆ, ಲೈಟ್ ಆಗಿ ಆ ಒಂದು ಎಮೋಷನ್ಸ್ ಇದೆ, ಲೈಟ್ ಆಗಿ ಹೊಟ್ಟೆಲಿ ಬಟರ್ಫ್ಲೈಸ್ ಇದೆ.
ಆ್ಯಂಡ್ ಮುಂದೆ ನಿಮಗೆ ಆಪರ್ಚುನಿಟೀಸ್ ಸಿಗುತ್ತೆ ಒಬ್ರನ್ನೊಬ್ರನ್ನ ಇನ್ನೂ ಡೀಪಾಗಿ ಕನೆಕ್ಟ್ ಆಗೋದಕ್ಕೆ, ಒಬ್ರನ್ನೊಬ್ರನ್ನ ಇನ್ನೂ ಅರ್ಥ ಮಾಡ್ಕೊಳ್ಳೋದಕ್ಕೆ, ಇನ್ನೂ ಜಾಸ್ತಿ ಮಾತಾಡ್ಸೋದಕ್ಕೆ, ಜಾಸ್ತಿ ಒಬ್ರನ್ನೊಬ್ರನ್ನ ಮೀಟ್ ಆಗೋದಕ್ಕೆ, ಕನೆಕ್ಟ್ ಆಗೋದಕ್ಕೆ. ಐ ಗೆಸ್ ನಿಮ್ದು ಹೋಗ್ತಾ ಹೋಗ್ತಾ ಈವನ್ ದೋ ಸ್ವಲ್ಪ ಸ್ಲೋ ಆಗಿ ಕನೆಕ್ಷನ್ ಫಾರ್ವರ್ಡ್ ಹೋದ್ರೂ ನಿಮಗೆ ಯೂನಿವರ್ಸ್ ಕಡೆಯಿಂದ ಪಾಸಿಟಿವ್ ಸೈನ್ಸ್ ಬರ್ತಾ ಇದೆ. ಯು ಆರ್ ವಿತ್ ಪ್ರಾಪರ್ ಪರ್ಸನ್, ಒಂದು ಒಳ್ಳೆ ಪರ್ಸನ್ ಜೊತೆ ಇದ್ದೀರಾ. ಆ್ಯಂಡ್ ಇಲ್ಲಿ ಯಾವುದೇ ರೀತಿ ಏನೋ ಸುಳ್ಳು ಮೋಸ ಈ ಥರದ್ದು ಇಲ್ಲ. ದೇರ್ ಇಸ್ ಸಮಥಿಂಗ್ ರಿಯಲ್ ನಿಮ್ಮಿಬ್ರ ಮಧ್ಯ. ಈ ಕನೆಕ್ಷನ್ಗೆ ಇವಾಗಲೇ ಒಂದು ಸ್ಟ್ರೆಂತ್ ಇಲ್ದೇ ಇರ್ಬೋದು, ಮೆಚುರಿಟಿ ಇಲ್ದೇ ಇರ್ಬೋದು, ಬಟ್ ಇದರಿಂದ ನಿಮಗೆ ಖುಷಿ ಅಂತೂ ಆಗುತ್ತೆ. ಯು ವಿಲ್ ಬಿ ಎಮೋಷ್ನಲಿ ಹ್ಯಾಪಿ ಅಟ್ ಲೀಸ್ಟ್ ಈ ಪರ್ಸನ್ನಿಂದ. ಆ್ಯಂಡ್ ನಥಿಂಗ್ ನೆಗೆಟಿವ್. ಐ ಗೆಸ್ ನಿಮ್ಮ ಕ್ವೆಶನ್ ಏನಾದರೂ ಇದ್ದರೆ, ನಾನು ಈ ಪರ್ಸನ್ ಅವಾಯ್ಡ್ ಮಾಡಬೇಕಾ, ಕನ್ಸಿಡರ್ ಮಾಡಬೇಕಾ ಬೇಡವಾ ಅಂತ. ಐ ಗೆಸ್ ಈ ಪರ್ಸನ್ ಕಡೆಯಿಂದ ಯಾವುದೇ ರೀತಿ ನೆಗೆಟಿವ್ ಚೇಂಜಸ್ ಆಗಲ್ಲ. ಆ್ಯಂಡ್ ಫೀಲಿಂಗ್ಸ್ ಕೂಡ ಜೆನ್ಯೂನ್ ಆಗಿ ನೋಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮಿಬ್ರು ಮೈಂಡ್ಸೆಟ್ ಕೂಡ ಮ್ಯಾಚ್ ಆಗೋದು ಇನ್ ಎವ್ರಿ ವೇ ನೋಡ್ತಾ ಇದ್ದೀನಿ. ಐ ಗೆಸ್ ದೇರ್ ಈಸ್ ಅ ನ್ಯೂ ಲವ್ ಸ್ಟೋರಿ ಆನ್ ದ ಹಾರಿಝಾನ್ ಅಂತ. ಲಿಟ್ರಲಿ ಸಾರಿ, ಐ ವಾಸ್ ಲೈಕ್ ಮೊನ್ನೆ ನನಗೆ ಸಖತ್ ಟ್ರಾವೆಲ್ ಮಾಡಿದ್ರಿಂದ ವಾಮಿಟಿಂಗ್ ಫೀಲ್ ಆಗ್ತಾ ಇತ್ತು. ನಾನು ಅಡಿಕೆ ತಿಂದ್ಬಿಟ್ಟು ಇವಾಗ ನನಗೆ ಕೆಮ್ಮು ಬರ್ತಾ ಇದೆ. ಸೊ ದಿಸ್ ಇಸ್ ವಾಟ್ ಹ್ಯಾಪನಿಂಗ್ ವಿತ್ ಮೀ. ಓಕೆ, ಸೊ ಗ್ರೂಪ್ 2 ಇದಾಗಿತ್ತು ನಿಮ್ಮ ರೀಡಿಂಗ್. ಒಂದು ಬ್ಯೂಟಿಫುಲ್ ಎನರ್ಜಿ ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ನಿಮಗೇನು ಅನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನು ಕ್ಲೈಮ್ ಮಾಡ್ಕೋಬೇಕು, ಲೈಫಲ್ಲಿ ಇದನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಗಾಯ್ಸ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಮೆಸೇಜ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ದಟ್ಸ್ ವೆರಿ ಇಂಪಾರ್ಟೆಂಟ್, ರೈಟ್? ಮತ್ತೆ ಸಿಗೋಣ ಗಾಯ್ಸ್ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಐ ಲವ್ ಯು ಆಲ್. ಬಾಯ್.